ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 2 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಪಕ್ಕಾನ ಅನ್ನೋ ಪ್ರಶ್ನೆ. ನಿನ್ನೆ ತಡರಾತ್ರಿ ಸಿಎಂ ಮಾಜಿ ಸಿಎಂ ಜೊತೆ ವರಿಷ್ಠರು ಸಭೆ ಮಾಡಿದ್ದಾರೆ. ಡಿಕೆಶಿ, ಸಿದ್ದರಾಮಯ್ಯ, ಬಿಎಚ್ಕೆ ಜೊತೆ ಸುರ್ಜೇವಾಲಾ, ಕೆಸಿವಿ ವೇಣುಗೋಪಾಲ್ ಸಭೆ ಮಾಡಿರುವಂತದ್ದು. ಇನ್ನು 2 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಪಕ್ಕಾನ ಹಾಗಾದ್ರೆ ಅನ್ನೋ ಪ್ರಶ್ನೆ. ನಿನ್ನೆ ತಡರಾತ್ರಿ ಸಿಎಂ ಮಾಜಿ ಸಿಎಂ ಜೊತೆ ವರಿಷ್ಠರು ಸಭೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆ ಸುರ್ಜೇವಾಲಾ ಹಾಗೂ ಕೆಸಿ ವೇಣುಗೋಪಾಲ್ ಸಭೆಯನ್ನ ಮಾಡಿರುವಂತದ್ದು. ಸುಮಾರು 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ರಾಜ್ಯ ನಾಯಕರು ಇಲ್ಲಿ ಪಟ್ಟು ಹಿಡಿದಿರುವಂತದ್ದು. ಬಹಳ ದಿನ ಸಚಿವ ಸ್ಥಾನ ಖಾಲಿ ಇಡುವುದಕ್ಕೆ ಆಗೋದಿಲ್ಲ, ಕೂಡಲೇ ಪಟ್ಟಿ ಫೈನಲ್ ಮಾಡಿ ಅಂತ ಹೇಳಿ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ ರಾಜ್ಯ ನಾಯಕರು. ಇನ್ನು ದೆಹಲಿಗೆ ತೆರಳಿ 1-2 ದಿನಗಳಲ್ಲಿ ಪಟ್ಟಿ ಫೈನಲ್ ಭರವಸೆ ಮಾಡಿದ್ರು. ಆದರೆ ಅಗತ್ಯವಿದ್ರೆ ಮಾತ್ರ ನಿಮಗೆ ಬುಲಾವ್ ನೀಡ್ತೀವಿ, ಸಮುದಾಯವಾರು ಹಾಗೂ ಜಾತಿವಾರು ನೋಡಿ ನಾವು ಕೊಟ್ಟಿರುವ ಪಟ್ಟಿಯನ್ನ ಫೈನಲ್ ಮಾಡಿ, 2ರಿಂದ 3 ಡಿಸಿಎಂ ಮಾಡಿ ಎಂದಿರುವ ರಾಜ್ಯ 3 ನಾಯಕರು. ಇನ್ನು ರಾಜ್ಯ ನಾಯಕರ ಮನವಿಗೆ ಇಲ್ಲಿ ಕೆಸಿ ವೇಣುಗೋಪಾಲ್ ಅವರು ಓಕೆ ಅಂತ ಹೇಳಿದ್ದಾರೆ. ರಾಹುಲ್ ಜೊತೆ ಚರ್ಚೆ ಮಾಡಿ ಫೈನಲ್ ಅಂತ ಹೇಳಿದ್ದಾರೆ ವೇಣುಗೋಪಾಲ್. ಬಹುತೇಕವಾಗಿ ಸೋಮವಾರದ ಒಳಗೆ ಅಂತಿಮ ಮುದ್ರೆ ಒತ್ತಲಿದ್ದಾರೆ. ಇನ್ನು ಒಂದ್ ಕಡೆ ಸೋಮವಾರದ ಒಳಗೆ ಅಂತಿಮ ಮುದ್ರೆ ಅಂತಿಮ ಹೈಕಮಾಂಡ್ ಮೂಲಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪಾವಗಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, 2 ದಿನಗಳಲ್ಲಿ ಏನ್ ಚರ್ಚೆ ಆಗಿದೆ, ಇನ್ನು ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಪ್ರಶ್ನೆ ಎತ್ತಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಕಳೆದ ವಾರವೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ತೆರಳಿದ್ರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಬೇಕು, ಜಾತಿವಾರು ಮತ್ತೆ ಜಿಲ್ಲಾವಾರು ಪ್ರಾತಿನಿಧ್ಯ ಆಧಾರದ ಮೇಲೆ 20 ಸ್ಥಾನಗಳನ್ನು ಕೂಡ ತುಂಬಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಚರ್ಚೆ ಮಾಡಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ 3 ಒಂದೇ ಫ್ಲೈಟ್ ಅಲ್ಲಿ ಹೋಗಿದ್ರು. ಆದ್ರೆ ಸಿಜೆಪಿ ಪ್ರತಿಭಟನೆ, ಮತ್ತೊಂದ್ ಕಡೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಸರಿಯಾಗಿ ಪ್ರತಿಕ್ರಿಯೆಗಳು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕ್ ಗಾಂಧಿ ಹಾಗೂ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ದೊಡ್ಡ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಮಾಡಿದ್ರು. ಹಾಗಾಗಿ ಹೈಕಮಾಂಡ್ ನೀಟ್ ಪ್ರಕರಣದಲ್ಲಿ ಬ್ಯುಸಿ ಆಗಿದ್ದರಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಆದ್ರೆ ನಿನ್ನೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಇಬ್ರು ಕೂಡ ರಾಜ್ಯಕ್ಕೆ ಆಗಮಿಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ಸಭೆನೂ ಕೂಡ ಇತ್ತು. ಆ ಸಭೆಯ ಬಳಿಕ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಬಹಳಷ್ಟು ದಿನಗಳ ಕಾಲ 20 ಸ್ಥಾನಗಳನ್ನ ಕಾಲಿಟ್ಕೊಂಡು ಸರ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಅಧಿವೇಶನವೂ ಕೂಡ ಸಮೀಪಕ್ಕೆ ಬರ್ತಾ ಇದೆ. ಹೀಗಾಗಿ ಆದಷ್ಟು ಶೀಘ್ರವಾಗಿ ಪಟ್ಟಿ ಫೈನಲ್ ಮಾಡಿ ಅನ್ನುವಂತಹ ವಿಚಾರವನ್ನ 3 ನಾಯಕರು ಕೂಡ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಹಮತ ವ್ಯಕ್ತಪಡಿಸಿರುವಂತಹ ಕೆಸಿ ವೇಣುಗೋಪಾಲ್ ಅವರು ದೆಹಲಿಗೆ ತೆರಳಿದ ತಕ್ಷಣವೇ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಅಗತ್ಯ ಬಿದ್ದರೆ ನಿಮ್ಮನ್ನು ಕೂಡ ಕರೆಸ್ಕೊಂಡು 1-2 ದಿನದಲ್ಲಿ ಪಟ್ಟಿಯನ್ನ ಫೈನಲ್ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಬಹುತೇಕ ಹೈಕಮಾಂಡ್ ಅಂಗಳದಿಂದ ಕೇಳ್ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಒಂದು ವೇಳೆ ಸೋಮವಾರ ಆಗ್ಲಿಲ್ಲ ಅಂತ ಹೇಳಿದ್ರೆ ಬುಧವಾರ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ದಟ್ಟವಾಗಿ ಕಾಣ್ತಾ ಇದಾವೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗೆ.